ಕ್ರಿಕೆಟ್ ಜಗತ್ತಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ಕ್ವಿಕ್ ಆಗಿ ಹೇಳ್ತೇನೆ ಕ್ರಿಕೆಟ್ ರೌಂಡ್ ಅಪ್ ನಲ್ಲಿ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ದುಲೀಪ್ ಟ್ರೋಫಿ ಟೂರ್ನಿ ಮೂಲಕ ಟೀಂ ಇಂಡಿಯಾ ಆಟಗಾರರು ಮತ್ತೆ ಫೀಲ್ಡ್ಗಿಳಿದಿದ್ದಾರೆ. ಆದರೆ ಸ್ಟಾರ್ ಆಟಗಾರರ ಬ್ಯಾಟಿಂಗ್ ಕಮಾಲ್ ನೋಡೋಕೆ ಗ್ರೌಂಡ್ಗೆ ಬಂದ ಫ್ಯಾನ್ಸ್ ಮಾತ್ರ ನಿರಾಸೆಗೊಂಡಿದ್ದಾರೆ. ಭಾರತ ಬಿ ತಂಡದಲ್ಲಿರುವ ಯಶಸ್ವಿ ಜೈಸ್ವಾಲ್, ರಿಷಬ್ ಪಂತ್, ಸರ್ಫರಾಜ್ ಖಾನ್ ಬ್ಯಾಟ್ ಬೀಸಲು ಮರೆತು ಹೋಗಿದ್ದಾರೆ ಅನ್ನೋ ರೇಂಜ್ಗೆ ಬೇಗನೆ ಔಟ್ ಆಗಿ ಪೆವಿಲಿಯನ್ಗೆ ಮರಳಿದ್ದಾರೆ. ಇಂಡಿಯಾ ಬಿ ತಂಡದಲ್ಲಿ ಅಣ್ಣ ತಮ್ಮ ಇಬ್ರು ಇರೋದು ಕೂಡ ವಿಶೇಷವಾಗಿದೆ. ಇದರಲ್ಲಿ ಒಂದಂಕಿಗೆ ಅಣ್ಣ ಸುಸ್ತು ಹೊಡೆದ್ರೆ ಶತಕ ಸಿಡಿಸಿದ ತಮ್ಮ ಫುಲ್ ಮಿಂಚಿದ್ದಾರೆ. ಇದೇ ಮೊದಲ ಬಾರಿಗೆ ದುಲೀಪ್ ಟ್ರೋಫಿ ಟೂರ್ನಿಯಲ್ಲಿ ಆಡ್ತಾ ಇರುವ ಉದಯೋನ್ಮುಖ ಆಟಗಾರ 19 ವರ್ಷದ ಮುಷೀರ್ ಖಾನ್ ಸ್ಟಾರ್ ಬೌಲರ್ಗಳ ಬೆವರಿಳಿಸಿ ಅಜೇಯ ಶತಕ ಸಿಡಿಸಿ ಮಿಂಚಿದ್ದಾರೆ. ಮುಷೀರ್ ಖಾನ್ ಅಣ್ಣ ಸರ್ಫರಾಜ್ ಖಾನ್ ಒಂದಂಕಿಗೆ ಔಟ್ ಆಗಿದ್ರು. ಎಷ್ಟೇ ದಂಡ ಕಟ್ಟಿದ್ರೂ ಕೂಡ ಬೌಲರ್ ಹರ್ಷಿತ್ ರಾಣಾ ಮಾತ್ರ ಬದಲಾಗಲ್ಲ ಅನ್ಸುತ್ತೆ. ಭಾರತ ಸಿ ತಂಡದ ನಾಯಕ ಋತುರಾಜ್ ಗಾಯಕ್ವಾಡ್ ಅವರು ಹರ್ಷಿತ್ ರಾಣಾ ಎಸೆದಲ್ಲಿ ಶ್ರೀಕರ್ ಭರತ್ಗೆ ಕ್ಯಾಚ್ ಇತ್ತು ನಿರ್ಗಮಿಸಿದ್ರು. ಋತುರಾಜ್ ವಿಕೆಟ್ ಪಡೆದ ನಂತರ ಹರ್ಷಿತ್ ರಾಣಾ ಮೈದಾನದಲ್ಲಿಯೇ ಫ್ಲೈಯಿಂಗ್ ಕಿಸ್ ನೀಡುವ ಮೂಲಕ ವಿಕೆಟ್ ಅನ್ನು ಸಂಭ್ರಮಿಸಿದ್ದಾರೆ. ಇದೀಗ ಮತ್ತೊಮ್ಮೆ ರಾಣಾ ಅವರ ಈ ಅತಿರೇಕದ ವರ್ತನೆಗೆ ಬಿಸಿಸಿಐ ಯಾವ ಕ್ರಮ ಕೈಗೊಳ್ಳುತ್ತೋ ನೋಡಬೇಕು. ರಿಷಬ್ ಪಂತ್ ಬ್ಯಾಟಿಂಗ್ ವೇಳೆ ಭಾರತ ಎ ತಂಡದ ನಾಯಕ ಶುಭ್ಮನ್ ಗಿಲ್ ಚಿರತೆಯಂತೆ ಎಗರಿ ಹಿಡಿದಿರೋ ವಿಡಿಯೋ ವೈರಲ್ ಆಗಿದೆ. ವೇಗಿ ಆಕಾಶ್ ಸಿಂಗ್ ಎಸೆದ ಚೆಂಡನ್ನ ರಿಷಬ್ ಪಂತ್ ನಿಂತಲ್ಲೇ ಲೆಗ್ ಸೈಡ್ನಿಂದ ಹೊಡೆಯೋಕೆ ಯತ್ನಿಸಿದ್ರು. ಆದರೆ ಚೆಂಡು ಸರಿಯಾಗಿ ಬ್ಯಾಟ್ಗೆ ತಾಕದೆ ಗಾಳಿಯಲ್ಲಿ ಮಿಡ್ ಆಫ್ ಕಡೆಗೆ ಹೋಯಿತು. ಆಗ ಶುಭ್ಮನ್ ಗಿಲ್ ಹಿಮ್ಮುಖವಾಗಿ ಓಡಿ ಡೈವ್ ಮಾಡಿ ಕ್ಯಾಚ್ ಹಿಡಿದ್ರು. ಕ್ರಿಕೆಟ್ನಲ್ಲಿ ಅತ್ಯಂತ ಕಷ್ಟಕರವಾದ ಕ್ಯಾಚ್ಗಳಲ್ಲಿ ಇದು ಒಂದಾಗಿದ್ದು ಗಿಲ್ ಅದ್ಭುತ ಫೀಲ್ಡಿಂಗ್ಗೆ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ದುಲೀಪ್ ಟ್ರೋಫಿಯಲ್ಲಿ ಕನ್ನಡಿಗ ವಿಜಯ್ ಕುಮಾರ್ ವೈಶಾಖ್ ಸಂಚಲನ ಸೃಷ್ಟಿಸಿದ್ದಾರೆ. ಇಂಡಿಯಾ ಸಿ ತಂಡವನ್ನ ಪ್ರತಿನಿಧಿಸ್ತಾ ಇರುವಂತಹ ಆರ್ಸಿಬಿ ಬೌಲರ್ ಮಿಂಚಿನ ವೇಗದ ಬೌಲಿಂಗ್ ನಡೆಸಿ ಟೀಂ ಇಂಡಿಯಾದ ಡೋರ್ ತಟ್ಟಿದ್ದಾರೆ. ನಿನ್ನೆ ನಡೆದ ಪಂದ್ಯದಲ್ಲಿ ಇಂಡಿಯಾ ಸಿ ತಂಡ ಟಾಸ್ ಗೆದ್ದು ಬೌಲಿಂಗ್ ಅನ್ನು ಮೊದಲು ಆಯ್ಕೆ ಮಾಡಿಕೊಂಡಿತ್ತು. ಈ ವೇಳೆ ವೈಶಾಖ್ ಅದ್ಭುತ ಬೌಲಿಂಗ್ ಪ್ರದರ್ಶನ ನೀಡಿದರು. 12 ಓವರ್ಗಳಲ್ಲಿ ಕೇವಲ 19 ರನ್ ನೀಡಿ 3 ಮೇಡನ್ ಓವರ್ ಮಾಡಿದ್ರು. ಅಲ್ಲದೆ 3 ವಿಕೆಟ್ಗಳನ್ನು ಪಡೆದು ಇಂಡಿಯಾ ಡಿ ತಂಡವನ್ನು ಕೇವಲ 164 ರನ್ಗಳಿಗೆ ಕಟ್ಟಿ ಹಾಕುವಲ್ಲಿ ಯಶಸ್ವಿಯಾದರು. ಬಾಂಗ್ಲಾದೇಶ ವಿರುದ್ಧ ಸೆಪ್ಟೆಂಬರ್ 19ರಂದು ಆರಂಭವಾಗಲಿರುವ ಟೆಸ್ಟ್ ಸರಣಿಯಲ್ಲಿ ಭಾರತ ತಂಡ ಕಾದಾಟ ನಡೆಸಲಿದೆ. ಈ ಹಿನ್ನೆಲೆಯಲ್ಲಿ ಗುರುವಾರ ಆರಂಭವಾದ ದುಲೀಪ್ ಟ್ರೋಫಿಯ ಮೂಲಕ ಭಾರತ ತಂಡದ ಬಹುತೇಕ ಆಟಗಾರರು ತಯಾರಿ ನಡೆಸಿದ್ದಾರೆ. ಭಾರತ ಟೆಸ್ಟ್ ತಂಡದ 5ನೇ ಕ್ರಮಾಂಕಕ್ಕೆ ಕೆಎಲ್ ರಾಹುಲ್ ಹಾಗೆ ಶ್ರೇಯಸ್ ಅಯ್ಯರ್ ಅವರ ನಡುವೆ ತೀವ್ರ ಪೈಪೋಟಿ ನಡೀತಾ ಇದೆ. ದುಲೀಪ್ ಟ್ರೋಫಿ ಟೂರ್ನಿಯಲ್ಲಿ ಉತ್ತಮ ಪ್ರದರ್ಶನ ತೋರಿದ ಆಟಗಾರ 5ನೇ ಕ್ರಮಾಂಕದಲ್ಲಿ ಆಡುವ ನಿರೀಕ್ಷೆ ಇದೆ. ಭವಿಷ್ಯದಲ್ಲಿ ಟೀಂ ಇಂಡಿಯಾಗೆ ಶುಭ್ಮನ್ ಗಿಲ್ ಮತ್ತು ರಿಷಬ್ ಪಂತ್ ಎಲ್ಲಾ ಮಾದರಿಯ ನಾಯಕರಾಗಿ ಆಯ್ಕೆಯಾಗಬಹುದು ಅಂತ ದಿನೇಶ್ ಕಾರ್ತಿಕ್ ಹೇಳಿದ್ದಾರೆ. ಆದರೆ ನಾಯಕತ್ವಕ್ಕೆ ಜಸ್ಪ್ರೀತ್ ಬುಮ್ರಾ ಅವರನ್ನ ಪರಿಗಣಿಸಲಾಗಿಲ್ಲ. ಗಿಲ್ ಮತ್ತು ಪಂತ್ ಇಬ್ಬರು ಕೂಡ ಯುವಕರು. ಏಕಕಾಲದಲ್ಲಿ ಟೆಸ್ಟ್, ಏಕದಿನ ಹಾಗೆ ಟಿ20ಯಲ್ಲಿ ಭಾರತವನ್ನು ಮುನ್ನಡೆಸುವ ಸಾಮರ್ಥ್ಯವನ್ನು ಹೊಂದಿದ್ದಾರೆ ಎಂದು ಡಿಕೆ ಹೇಳಿದ್ದಾರೆ. ಅಫ್ಘಾನಿಸ್ತಾನ ವಿರುದ್ಧದ ಏಕೈಕ ಟೆಸ್ಟ್ ಪಂದ್ಯಕ್ಕಾಗಿ ನ್ಯೂಜಿಲೆಂಡ್ ತಂಡ ಭಾರತಕ್ಕೆ ಆಗಮಿಸಿದೆ. ಅಫ್ಘಾನಿಸ್ತಾನ ಕಿವೀಸ್ ತಂಡವನ್ನು ಆತ್ಮೀಯವಾಗಿ ಸ್ವಾಗತಿಸಿದೆ. ಇದೀಗ ಉಭಯ ತಂಡಗಳು ಏಕೈಕ ಟೆಸ್ಟ್ ಪಂದ್ಯದಲ್ಲಿ ಮುಖಾಮುಖಿಯಾಗಲಿವೆ. ಸೆಪ್ಟೆಂಬರ್ 9ರಿಂದ ಗ್ರೇಟರ್ ನೋಯ್ಡಾ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಮೈದಾನದಲ್ಲಿ ಪಂದ್ಯ ನಡೆಯಲಿದೆ. ಇದು ಅಫ್ಘಾನಿಸ್ತಾನ ತಂಡದ ದತ್ತು ತವರು ಮೈದಾನ ಕೂಡ ಆಗಿದ್ದು ಉಭಯ ತಂಡಗಳ ನಡುವಿನ ಏಕೈಕ ಟೆಸ್ಟ್ ಪಂದ್ಯಕ್ಕೆ ಇದು ಆತಿಥ್ಯವನ್ನು ವಹಿಸಲಿದೆ. ಟೀಂ ಇಂಡಿಯಾದ ಮಾಜಿ ಕ್ರಿಕೆಟಿಗ ರವೀಂದ್ರ ಜಡೇಜಾ ಈಗ ರಾಜಕೀಯ ಹಾದಿ ಹಿಡಿದಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಸೇರುವ ಮೂಲಕ ಎಲ್ಲರಿಗೂ ಅಚ್ಚರಿ ಮೂಡಿಸಿದ್ದಾರೆ. ಜಡೇಜಾ ಪತ್ನಿ ರಿವಾಬಾ ಗುಜರಾತ್ನ ಜಾಮ್ನಗರದ ಉತ್ತರ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಶಾಸಕಿಯಾಗಿದ್ದಾರೆ. ರಿವಾಬಾ ತಮ್ಮ ಟ್ವಿಟರ್ ಖಾತೆಯಲ್ಲಿ ಪತಿ ಬಿಜೆಪಿ ಸೇರಿರುವ ಕುರಿತು ಹಾಗೆ ಪಡೆದಿರುವ ಸದಸ್ಯತ್ವ ಕಾರ್ಡ್ನ ಫೋಟೋವನ್ನು ಪೋಸ್ಟ್ ಮಾಡಿದ್ದಾರೆ. ಬಿಸಿಸಿಐ ಆಯ್ಕೆ ಸಮಿತಿಗೆ ಅಜಯ್ ರಾತ್ರಾ ಸೇರ್ಪಡೆಗೊಂಡಿದ್ದಾರೆ. ಅಜಿತ್ ಆಗರ್ಕರ್ ಮುಖ್ಯಸ್ಥರಾಗಿರುವ ಭಾರತೀಯ ಕ್ರಿಕೆಟ್ ತಂಡದ ಆಯ್ಕೆ ಸಮಿತಿಗೆ ಮಾಜಿ ವಿಕೆಟ್ ಕೀಪರ್ ಅಜಯ್ ರಾತ್ರಾ ಸೇರ್ಪಡೆಗೊಂಡಿದ್ದಾರೆ. ಸಮಿತಿಯಲ್ಲಿ ವಿವಿಧ 5 ವಲಯಗಳನ್ನು ಪ್ರತಿನಿಧಿಸುವ ಒಟ್ಟು 5 ಇದ್ದಾರೆ. ಅಜಯ್ ಉತ್ತರ ವಲಯದಿಂದ ಆಯ್ಕೆಯಾಗಿದ್ದಾರೆ. ಇವಿಷ್ಟು ಇವತ್ತಿನ ಕ್ರಿಕೆಟ್ ರೌಂಡ್ ಅಪ್ ಸುದ್ದಿಗಳು. ನಮಸ್ಕಾರ.